ನಾನು ಕಿಚನಿಗೆ ಬನ್ನ ಅಥವಾ ಯಾವುದೋ ವಾರ್ ಫೀಲ್ಡಿಗೆ ಬನ್ನ? ಯಾವುದೇ ಸವಾಲನ್ನ ತಗೊಳ್ಳೋಕ್ಕಿಂತ ಮುಂಚೆ ಅದ್ರ ಕಷ್ಟಗಳು ಗೊತ್ತಾಗಲ್ಲ, ತಗೊಂಡಾದ್ಮೇಲೆ ಕಷ್ಟ ಗೊತ್ತಾಗೋದು. ಏನೋ ಚಿಕ್ಕ ಹುಡುಗಿ ಸಲೀಸಾಗಿ ಬೇಡ ಬಿಡು ಅಂತ ಸೋಲೊಪ್ಕೊಂತಾಳೆ ಅಂದ್ಕೊಂಡ್ರೆ ಮಾಡಲೇಬೇಕು ಅಂತ ಆಟ ಆಡ್ಬಿಟ್ಲಲ್ಲ. ಅದ್ರಲ್ಲಿ ನಾವು ಬೇರೆ ಪ್ರಾಣ ಪಾಯಸ ಅಂತೆಲ್ಲ ರೈಮಿಂಗಲ್ಲಿ ಪಂಚ್ ಬೇರೆ ಹೊಡೆದಿದ್ದೀವಿ. ಲೇ ರಿಷಿ, ಪಾಯಸನ ಸಕ್ಸಸ್ಫುಲ್ಲಾಗಿ ಮಾಡಿ ಮುಗಿಸಿಲ್ಲ ಅಂತ ಹೇಳಿದ್ರೆ ಮಾನ ಹೋಗ್ಬಿಡ್ತದೆ ಕಲ. ಫ್ಯಾನ್ಸ್ ಗಿನ್ಸ್ ಅಂತೆಲ್ಲ ಹೇಳ್ಬಿಡ್ತಾಳೆ, ನಾವು ಮಾಡಲೇಬೇಕು. ಹೊಸ ಪ್ಲಾನೆಟ್ಗೆ ಬಂದಿರೋ ಹಾಗಿದೆ. ಪಾಯಸ ಮಾಡೋದಕ್ಕೆ ಏನೇನು ಬೇಕು ಅಂತ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ. ಕಾಮನ್ ಸೆನ್ಸ್ ಅಂದರೆ ಕಮಲಿ ಅವರು. ಎಸ್, ಕಮಲಿ ಅವ್ರನ್ನೇ ಕೇಳೋಣ. ಹಾಯ್, ನನ್ನ ಕನಸಿನ ಕಮಲಿ, ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅಮ್ಮ ಬೇಜಾರಾಗಿದ್ದಾರೆ, ಅವರಿಗೆ ಪಾಯಸ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟೆ. ಆದರೆ ಪಾಯಸ ಹೇಗೆ ಮಾಡೋದು? ಕ್ಯಾನ್ ಯು ಹೆಲ್ಪ್ ಮೀ ಪ್ಲೀಸ್? ರಿಷಿ, ಏನಾರ ಹೆಲ್ಪ್ ಮಾಡ್ಲಾ? ಓಹೋ, ಅವೆಲ್ಲ ಇಲ್ಲ, ಯಾರ ಹೆಲ್ಪು ತಗೊಳ್ಳೋ ಆಗಿಲ್ಲ ಅಷ್ಟೇ. ಯಾರು ಹೆಲ್ಪ್ ತಗೊಂಡ್ಬಿಟ್ರಿ ಇವಾಗ ನಿಮಗೆ? ಅದಕ್ಕೆ ನೀವು ನಡೀರಿ. ಅಲ್ಲ ಕಣೆ ಪಾಪ, ಏನಾರು ನೀವು ನಡೀರಿ. ಅದಕ್ಕೆ ಅಲ್ಲಾನು ಇಲ್ಲ ಬೆಲ್ಲನೂ ಇಲ್ಲ. ಬಾಸ್, ಯೂಟ್ಯೂಬ್ ನೋಡೋ ಆಗಿಲ್ಲ, ಸಿಂಗಲ್ ಶೇರ್ ತರ ಕಿಚನ್ಗೆ ಎಂಟ್ರಿ ಕೊಟ್ರಲ್ಲ, ನೋಡೋಣ ಏನ್ ದಬ್ಬಾಗ್ತೀರಾ. ನೋಡು ನೋಡು ಹೇಗೆ ಮಾಡ್ತೀನಿ ಅಂತ. ಒನ್ ಮ್ಯಾನ್ ಆರ್ಮಿ ಇಲ್ಲಿ. ಅದನ್ನ ಮಾಡೋದ್ ಬಿಟ್ಟು ಏನ್ ಮಾಡ್ತಿದ್ಯಾ ಈಗ? ಹಲೋ, ನಾವು ತುಂಬ ಕ್ಲೀನು ಗೊತ್ತಲ್ವಾ? ಈ ಥರ ಹೆಂಗಿರೋ ಕಿಚನಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಎಥಿಕ್ಸ್. ಫಸ್ಟು ಕ್ಲೀನ್ ಮಾಡೋಣ ಅಂತ. ಅಯ್ಯೋ ಕಮಲಿ ಅವರ, ಎಲ್ಲಿದ್ದೀರಾ? ಪ್ಲೀಸ್ ಮೆಸೇಜ್ ನೋಡಿ. ಏನಕ್ಕೆ ಹಿಂಗ್ ಜಗಳ ಆಡ್ತಿದ್ದೀರಾ? ಹಿಂಗೆ ನೀ ಏನ್ ಮಾಡ್ತಿದ್ಯಾ? ಸಂಭು, ಕಮಲಿ ಕೇಳು ಕಮಲಿ, ನೀನೇ ಕ್ವೆಶ್ಚನ್ ಕೇಳು. ಈ ನಿಂಗಿ ಮತ್ತೆ ಶಂಭು ಸೇರ್ಕೊಂಡು ನನಗೆ ಎಷ್ಟು ಹರ್ಟ್ ಮಾಡ್ತಿದ್ದಾರೆ ಗೊತ್ತಾ? ನನ್ ಎಷ್ಟು ಒಂದು ಸಹಿಸ್ಕೊಳ್ಳಿ. ಐ ಫೀಲ್ ಸೋ ಲೋನ್ ಕಮ್ಲಿ. ಇವರೆಲ್ಲ ಮಾತಾಡ್ತಿರೋದು ನೋಡಿದ್ರೆ ನಾನೇ ಏನೋ ತಪ್ಪು ಮಾಡಿದೀನಿ ಅಂತ ಅನ್ಸುತ್ತೆ. ಡೌಟ್ ಯಾಕೆ? ತಪ್ಪು ಮಾಡಿರೋದು ನೀನೇಯ. ನಿಂಗೆ ಯಾವ್ದ್ರಾಗ ಹುಡುಗಾಟ ಆಡ್ಬೇಕು ಅಂತ ಗೊತ್ತಿಲ್ವಾ ನಿಂಗೆ? ನಾನಲ್ಲವಿ, ಅವಳ ನನ್ ಮ್ಯಾಗ ಬಾಯ್ ಮಾಡಿದ್ದು. ಬೇಕಾದ್ರೆ ಸಂಭುನ್ ಕೇಳು. ಸಂಭು ಯೋಳ. ಯಾಕವ್ವ ಇಬ್ರು ಸೇರ್ಕೊಂಡು ಅನ್ಸಿಕಾಣಿಸ್ತೀರಾ? ಪುಟ್ಪುಡಿ ನನ್ನ ಸಂಭು, ನೀನ್ ಹಿಂಗ್ ಮಕ ಮಾಡ್ಕೊಂಡಿರೋದ್ರಾಗೆ ನಂಗೆ ಗೊತ್ತಾಯ್ತು ಬಿಡು. ಕಮಲಿ, ಇವಳು ನಿನ್ ಸಂದಾಗ ಬಳ್ಸ್ಕೊತೊಳ್ಕೊಳವಿ. ಇವಳ್ದು ರಿಸಿ ಸರ್ದು ಎಂಗೇಜ್ಮೆಂಟ್ ಮುರಿತು ಅಂತ ಇವಳು ಶಾನೆ ಹೊಟ್ಟೆ ಹೊರ್ಕೊಂಡವಳೆ. ನೋಡು ನೋಡು ಕಮ್ಲಿ, ನೀನ್ ಇರೋವಾಗ್ಲೇ ಹೀಗೆಲ್ಲ ಮಾತಾಡ್ತಿದ್ದಾಳೆ. ನಾನು ಇದನ್ನೆಲ್ಲ ಮಾಡಿರೋದು ಯಾರಿಗೋಸ್ಕರ ನೀನೇ ಹೇಳು. ನಿಂಗೆ ಸಂಭು, ನೀವ್ಯಾಕಿದ್ರಾಗ ಅನಿಕಾ ನಾಡ್ಕತ್ತೀರಾ? ಅಯ್ಯೋ ನಾನಲ್ಲವೇ. ಅನಿಕಾ ಏನೇ ಮಾಡಿದ್ರು ಅದು ನನಗೋಸ್ಕರ, ರಿಸಿ ಸರ್ಗೋಸ್ಕರ, ತಾರಮ್ಮವರು ಸರಿ ಹೋಗ್ಲಿ ಅನ್ನೋದಕ್ಕೋಸ್ಕರ. ಇದ್ರಾಗೆ ಅನಿಕಂಗೂ ನೋವಾಗೈತೆ. ಹಳೆ ಗಾಯದ ಮ್ಯಾಕೆ ಬರೆ ಎಳಿಯೋ ಕೆಲಸ ನೀವಿಬ್ರು ಮಾಡಬೇಡಿ. ಹಳೆ ಗಾಯ ಅಂತ ಒಪ್ಕೊಳಕ್ ಅವಳು ರೆಡಿ ಇಲ್ವಲ್ಲ. ಎಲ್ಲಿ ರಿಸಿ ಸರ್ ಮ್ಯಾಕ್ ಒಳ್ಗೊಂದು ಚೂರು ಫೀಲಿಂಗ್ಸ್ ಇಲ್ಲ ಅಂತ ಪ್ರೂವ್ ಮಾಡ್ಲಿ ನೋಡಮ್ಮ. ನಿಂಗೆ ಇರು ಕಮ್ಲಿ, ಇರು. ಪ್ರೂವ್ ಮಾಡ್ಬೇಕಾ? ಪ್ರೂವ್ ಮಾಡಕ್ಕೆ ಏನ್ ಮಾಡ್ಬೇಕು? ನೀನು ಬ್ಯಾರೆ ಹುಡ್ಗನ್ನ ಮದ್ವೆ ಆಗ್ಬೇಕು. ನಿಮ್ಮ ಅಪ್ಪ ಅಮ್ಮ ತೋರ್ಸೋ ಹುಡ್ಗನ್ ಮದ್ವೆ ಆಗಕ್ಕೆ ನಿನ್ನಿಂದ ಆಯ್ತೈತಾ? ನೀನ್ ಮದ್ವೆಗೆ ಒಪ್ಕೋ, ಆಗ ನಾನು ಒಪ್ಕತೀನಿ ನೀನ್ ಶಾನೆ ಉತ್ತಮ್ಲು ಅಂತ.
ಸರಿ, ನನ್ ಮದ್ವೆ ಆಗ್ತೀನಿ. ಅನಿಕಾ ದಿಟ್ಟವಾಗ್ಲೂ ಹೇಳ್ತಿದ್ಯಾ? ಹೌದು ಕಮಲಿ, ನನಗೆ ನೀನ್ ಮುಖ್ಯ. ನಿನ್ಗೂ ಮತ್ತೆ ರಿಷಿಗೂ ನಾನು ದ್ರೋಹ ಮಾಡ್ತಿಲ್ಲ ಅಂತ ಇವರಿಬ್ರು ಒಪ್ಕೋತಾರೆ ಅನ್ನೋದಾದ್ರೆ ನಾನ್ ರೆಡಿ. ನಾನು ಮದ್ವೆ ಮಾಡ್ಕೋತೀನಿ. ಹಂಗ್ಯಾಕೋ ಇದ್ರಾಗೂ ಇವಳ್ದೇನೋ ನಾಟಕ ಐತೆ ಅನ್ನಿಸ್ತೈತೆ. ನಿಂಗೆ ಬಾಯಿ ಮುಚ್ಚು, ಎಲ್ಲದ್ರಾಗೂ ತಪ್ಪು ಹುಡುಕ್ಬೇಡ. ಅನಿಕಾ ದಿಟ್ಟವಾಗ್ಲೂ ಮದ್ವೆಗೆ ಒಪ್ಕೊಂಡವಳೆ. ಅನಿಕಾ ಈ ವಿಷಯನ ನಾನು ಈಗಲೇ ಹೋಗಿ ಅಪ್ಪ ಅವಂಗೆ ಹೇಳ್ತೀನಿ. ನಿಂಗೆ ಸಂಬು ನೀವಿಬ್ರು ರೂಮ್ಗೆ ಹೊಳ್ಳಿ. ಅನಿಕಾ ನೀನೋಗಿ ರೆಸ್ಟ್ ತಗೋ, ಇವರಿಬ್ರು ಮಾತನ್ನ ತಲೆಗೆ ಹಾಕಬೇಡ. ಮದ್ವೆ ಬೇರೆ ಆಯ್ತೀಯ ನೀನು? ಇನ್ನು ಆ ಸಡಗರ ಸಂಭ್ರಮನೆಲ್ಲ ಈ ಕಣ್ಣಲ್ಲಿ ನೋಡ್ಬೇಕಲ್ಲಪ್ಪ. ಸಂಭು ಯಾವ್ದಕ್ಕೂ ಮದ್ವೆ ಊಟ ಉಣ್ಣಕ್ ರೆಡಿ ಆಗ್ಬಿಡ್ಲ. ಬಾ. ಪಾಯಸದಲ್ಲಿ ಇನ್ನೇನಿರುತ್ತೆ? ಶಾವ್ಗೆ. ಶಾವ್ಗೆ ಎಲ್ಲಿದೆ? ಏನಪ್ಪ ಅದು ದೊರೆ, ಫೋನ್ ಒತ್ತಾ ಇದೆಯಾ? ಯಾವುದೋ ಮೆಸೇಜ್ ಬಂತು, ನೋಡ್ತೀನಿ. ಏನು ಪ್ರಾಬ್ಲಮ್? ಫೋನ್ ಪಕ್ಕಕ್ಕಿಟ್ಟು ಫಸ್ಟ್ ಸ್ವೀಟ್ ರೆಡಿ ಮಾಡು. ಅಮ್ಮ ಕಾಯ್ತಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಿನ್ ಕೈ ರುಚಿ ನೋಡೋಕೆ ನನ್ನ ನಾಲ್ಗೆ ಮಾತ್ರ ವಾಚ್ಮ್ಯಾನ್ ತರ ಕಾಯ್ತಿದ್ದೆ. ಹಾ, ನಿನ್ನ ನಾಲ್ಗೆ ವಾಚ್ಮ್ಯಾನ್ ತರ ಕಾಯ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ನೀನಂತೂ ವಾಚ್ಮ್ಯಾನ್ ತರನೇ ಕಾಯ್ತಿದ್ಯಾ ಇಲ್ಲಿ. ಮೆಸೇಜ್ ಎಲ್ಲ ವರ್ಕೌಟ್ ಆಗಲ್ಲ, ಕಾಲೇ ಮಾಡ್ತೀನಿ. ಕಾಲ್ ಕಮಲಿ. ಹಲೋ ಸರ್. ಹಲೋ 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 ಹಲೋ, ನನ್ನ ಮನಸ್ಸು ಇಲ್ಲೇ ಎಲ್ಲೋ ಕಳೆದೋಯ್ತೆ ಚಮ್ಮಕ್ ಚೆಲ್ಲು, ಕೇಳು. ಏನಾಯ್ತು ಸರ್, ಯಾಕೆ ಹಾಡೆ ಹೇಳ್ತಿದ್ದೀರಾ? ಎದೆ ತುಂಬಿ ಹಾಡುವೆನು, ಸವಿಜೆ ನಾರಸಿ ಕೀರನ್ನು ನಾ ಮಾಡುವೆನು, ನಿಮ್ಮ ಸಜೆಷನ್ನ ಬೆರೆಸಿ. ಓ, ಪಕ್ಕದಾಗ ಯಾರೋ ಅವರಾ? ಅದಕ್ಕೆ ಈ ನಾಟಕನಾ? ಹಾಜಿ, ಕೋರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ಹಾಜಿ. ಅಣ್ಣ ಯಾಕೆ ಈಗ ಆಗ್ತಿದ್ಯಾ? ಅಡುಗೆ ಮಾಡಬೇಕಾದ್ರೆ ಹಾಡನ್ನ ಹಾಡ್ಕೊಂಡು ಅಡುಗೆ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತಂತೆ. ದೊಡ್ಡವರು ಹೇಳಿದ್ದಾರೆ, ಯಾರೋ ಶ್ರೀ ಶ್ರೀ ರಿಷಿಯಾನಂದ ಸ್ವಾಮೀಜಿಗಳು. ಈಗ ನೋಡು ಕೀರ್ನ ಹೇಗೆ ಮಾಡ್ತೀನಿ ಅಂತ. ಮೊದಲನೇ ಸ್ಟೆಪ್ ಏನು ಗೊತ್ತಾನೆ? ಗೊತ್ತಾ? ಸರ್, ಮೊದಲು ಹಾಲು ಕಾಯಕ್ಕಿಡಿ. ಮೊದಲು ಹಾಲನ್ನ ಕಾಯಕ್ಕಿಡ್ಬೇಕು. ಎಷ್ಟು ಅಂತ ಗೊತ್ತಾ? 1 ಲೀಟ್ರ್ ಹಾಕೊಳ್ಳಿ ಸರ್. 1 ಲೀಟ್ರ್ ಹಾಕೊಳ್ಳಿ. ಏನು ಹಾಕೊಳ್ಳಿನ? ಹೇ, ಹಾಕೋಬೇಕು ಅಂದೆ. 1 ಲೀಟ್ರ್ ಅಂದರೆ 1 ಪ್ಯಾಕೆಟ್. ಅಯ್ಯೋ ಸರ್, ಇಲ್ಲ, ಅರ್ಧ ಲೀಟ್ರದ್ದು 2 ಪ್ಯಾಕೆಟ್ಟು. 1 ಲೀಟ್ರ್ ಇಲ್ಲ ಅಂದರೆ ಅರ್ಧ ಲೀಟ್ರದ್ದು 2. ಓಕೆನಾ? ಓಕೆ. ಸರ್, ಇವಾಗ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳಿ. ಡ್ರೈ ಫ್ರೂಟ್ಸಾ?
ಈಗ ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕು. ಅಯ್ಯೋ ಸರ್, ಕಣ್ಣಂಚಲೆ ಕಂಡ ಸುಲಿಗೆ ದಿನವೂ ಕಮಲಿ ಅವರೇ, ನಾನು ರಚನಾ. ರಚನಾ. ರಚನಾ ನಂದ. ಕಮ್ಲಿನ ನೆನ್ಸ್ಕೊತಾ ಇದೆಯಾ ಅಂದ್ರೆ ಚೀಟರ್. ಕಮ್ಲಿ ಜೊತೆ ಇಷ್ಟೊತ್ತು ಫೋನಲ್ಲಿ ಮಾತಾಡ್ತಾ ಇದ್ಯಾ? ಬಂದ್ ಮಾಡು ಅಂದ್ರೆ 4 ಮಾಡ್ತೀಯ ನೀನು. ಹೇಗಿದ್ರು ಪಾಯಸ ರೆಡಿ ಇದೆಯಲ್ಲ, ತಗೊಂಬ. ಇವಳು ಕೆಲಸ ಹಾಕಬೇಕು ಅಂದರೆ ನಾವು ಹೋಗಿ ಕ್ಯೂನಲ್ಲಿ ನಿಲ್ಲಬೇಕು. ಈಗ ನನ್ನ ಫೋನ್ನೇ ಕಟ್ ಮಾಡ್ತಿದ್ದಾಳೆ. ನಾನು ಬಿಡಲ್ಲ, ನೀನು ಫೋನ್ ಪಿಕ್ ಮಾಡೋವರೆಗೂ ನಾನು ಮಾಡ್ತಾನೆ ಇರ್ತೀನಿ. ಹಲೋ. ಅಲ್ಲ, ಅದೇನು ಸಾಲ್ಗಾರರು ಫೋನ್ ಮಾಡ್ದ ಹಾಗೆ ನನ್ನ ಫೋನ್ನ ಕಟ್ ಮಾಡ್ತಾ ಇದ್ದೀರಲ್ಲ, ಯಾಕ್ತಾರಾ? ಯಾಕೆ ಫೋನ್ ಮಾಡಿದ್ದು? ನೀವು ಹೇಗಿದ್ದೀರಾ ಅಂತ ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ. ಕಾಮಿನಿ ಅವರೇ, ಯಾಕೆ ಕೋಪ ಬರ್ತಿದ್ಯಾ ತಾರವ್ರೆ? ಅಲ್ಲ, ಮಾಡೋದೆಲ್ಲ ಮಾಡಿ ಇವಾಗ ಆರಾಮಾಗಿ ಮನೇಲಿ ಕೂತಿದ್ದೀರಲ್ಲ. ನಾವು ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲವೂ ನಮ್ಮ ಕಂಟ್ರೋಲಲ್ಲಿ ಇರ್ತಾ ಇತ್ತು ತಾರವ್ರೆ. ಅನ್ಯಾಯವಾಗಿ ಎಲ್ಲವೂ ಹಾಳು ಮಾಡಿದ್ರಿ. ಅಲ್ಲಿಂದ ನೋಡೋರ್ಗೆ ನಾನು ಆರಾಮಾಗಿದ್ದೀನಿ ಅಂತಾನೆ ಅನ್ಸುತ್ತೆ. ಆದ್ರೆ ನನ್ನ ಕಷ್ಟ ಏನು ಅಂತ ನನಗೆ ಮಾತ್ರ ಗೊತ್ತು. ಸುಮ್ಮನೆ ಯಾಕೆ ಹೊಟ್ಟೆ ಉರಿಸ್ತೀರಿ? ಶಭಾಷ್. ಹೊಟ್ಟೆ ಉರಿತಾ ಇರೋದು ನಿಮಗಲ್ಲ ತಾರವ್ರೆ, ನನಗೆ. ಕಡೆ ಪಕ್ಷ ನಿಮ್ಮನ್ನ ನಮ್ಮ ಜೊತೆ ಸೇರಿಸ್ಕೊಳ್ಳದೆ ನಾವೇ ಏನಾದರೂ ಪ್ಲಾನ್ ಮಾಡಿದ್ರೆ ವರ್ಕೌಟ್ ಆಗ್ತಿತ್ತೋ ಏನೋ. ಪಾಪ ನಂದಾ ಮನೆತನದ ನಂದಾದೀಪ ಬೆಳಗ್ಲಿ ಅಂತ ನಿಮ್ಮ ಸಹಾಯ ತಗೊಂಡ್ವಲ್ಲ, ನಮ್ಮ ಬುದ್ಧಿಗೆ. ಸುಮ್ಮನೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ ಕಾಮಿನಿ. ನಾನೇ ನಿಮಗೆ ಅಗ್ರಿಮೆಂಟ್ ಬರ್ಕೊಟ್ಟಿರಲಿಲ್ಲ. ಎಲ್ಲಾನು ನಾನೇ ನನ್ನ ಭುಜದ ಮೇಲೆ ಹೊರ್ತೀನಿ ಅಂತ. ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡಿರೋರು. ತಾರವ್ರೆ, ಹುಲ್ಲು ಕಡ್ದು ಪಾಯ ತೋಡೋ ಮಾತು ಇವಾಗ ಬೇಕಾಗಿಲ್ಲ. ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಈಗ ಅನಿಕಾ ನಿಮ್ಮ ಮನೆ ಸೊಸೆ ಆಗ್ಬೇಕೋ ಬೇಡವೋ? ಸಿಟ್ಟಲ್ಲಿ ಮಾತಾಡ್ತಿದ್ದೀರಾ ಕಾಮಿನಿ. ನಾನು ತಾಳ್ಮೆ ಕಳ್ಕೊಂಡು ತಪ್ಪು ಮಾಡಿರ್ಬೋದು, ಆದ್ರೆ ನಂಬಿಕೆ ಕಳ್ಕೊಂಡಿಲ್ಲ. ಅನಿಕಾ ಈ ಮನೆ ಸೊಸೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿಮ್ ಜೊತೆ ಕೈ ಜೋಡಿಸಿದ್ದು. ಹಾಗಾದ್ರೆ ನನ್ನ ಹತ್ರ ಇನ್ನೊಂದು ಪ್ಲಾನು. ಪ್ಲೀಸ್ ದಯವಿಟ್ಟು ಈ ಪ್ಲಾನು ಮಣ್ಣು ಮಸೆ ಅಂತೆಲ್ಲ ನನ್ನ ಹತ್ರ ಹೇಳ್ಬೇಡಿ. ಈಗಾಗಲೇ ತಲೆನ ಅಡ್ಡ ಇಟ್ಟಂಗಾಗಿದೆ. ಇನ್ನು ಬಲಿಪೀಠಕ್ಕೆ ಕೊರಳೊಡ್ಡೋ ಸುಖ ನನಗೆ ಬೇಕಾಗಿಲ್ಲ. ಸಾಕಾಗಿದೆ ನನಗೆ.
ಇನ್ಮೇಲೆ ನೀವು ನನಗೆ ಫೋನ್ ಮಾಡೋದಾಗ್ಲಿ ನಿಮ್ಮ ಫ್ರಸ್ಟ್ರೇಷನನ್ನು ನನ್ನ ಮೇಲೆ ತೋರಿಸ್ಕೊಳ್ಳೋದಾಗ್ಲಿ ಮಾಡಬೇಡಿ. ಅಲ್ಲ ತಾರಾ, ನಾನು ಹೇಳ್ತಿದ್ದೀನಲ್ಲ ಕಾಮಿನಿ, ದಿಸ್ ಇಸ್ ಫೈನಲ್. ಬಾಯ್. ಓ, ಈ ಕಾಮಿನಿ ಮಾತಿಗೆ ಮರ್ಯಾದೆ ಇಲ್ವಾ? ಆಯ್ತು, ಏನು ನೀನ್ ತಾರಾ ಅಂತ ಯಾವಾಗಲೂ ಆಕಾಶದಲ್ಲೇ ಇರ್ತೀನಿ ಅನ್ನೋ ಭ್ರಮೆನಾ ನಿನಗೆ? ನಿನ್ನನ್ನ ನನ್ನ ದಾರಿಗೆ ಹೇಗೆ ಕರ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ತಾರಾ. ಮಾಡ್ತೀನಿ ನಿನಗೆ. ಅಮ್ಮ ಎಂದರೆ ಏನೋ ಹರ್ಷವು, ನನ್ನ ಬಾಳಿಗೆ ನೀನೇ ದೈವವು. ಅಂತೂ ಸಕ್ಸಸ್ಫುಲ್ ಆಗಿ ರಿಷಿ ಅತ್ತೆಗೋಸ್ಕರ ಸ್ವೀಟು ಮಾಡೇ ಬಿಟ್ನಲ್ಲ. ಹಾ, ನಾವಂದ್ರೆ ಸುಮ್ಮನೆನಾ ಅಲ್ವಮ್ಮ? ಮೊದಲನೇ ಸ್ಪೂನು ನೀವೇ ಟೇಸ್ಟ್ ಮಾಡಬೇಕು. ನೀವು ಹೇಗಿದೆ ಅಂತ ಹೇಳಿದ್ರೇನೆ ನನ್ನ ಕೆಲ್ಸಕ್ಕೊಂದು ಬೆಲೆ. ರಿಷಿ, ನನಗೋಸ್ಕರ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ಯಾ ಅಂದಮೇಲೆ ಇದು ಹೇಗಿದ್ರು ನನಗೆ ಸಂತೋಷನೇ. ಹಂಗೆಲ್ಲ ಹೇಳಂಗಿಲ್ಲ. ಟೇಸ್ಟ್ ಮಾಡಿ ಪ್ಲೀಸ್. ಟೇಸ್ಟ್ ಮಾಡಿ ಅತ್ತೆ. ನಮ್ ರಿಷಿ ಮೊಟ್ಟ ಮೊದಲ ಬಾರಿಗೆ ಕಷ್ಟಪಟ್ಟು ಪಾಪ ಪಾಯಸ ಮಾಡಿದಾನೆ. ವಾವ್, ತುಂಬಾ ಚೆನ್ನಾಗಿದೆ. ನೀನು ಒಂದು ಸ್ಪೂನ್ ಟೇಸ್ಟ್ ನೋಡು. ನಮ್ ಕ್ಯಾಪ್ಟನ್ ಕುಕ್ಗೆ ಕಂಗ್ರ್ಯಾಚುಲೇಷನ್ಸ್. ಈ ಸಲ ಸಕ್ಕತ್ತಾಗಿ ಮಾಡಿದೀನಿ ಅಂತ ನೆಕ್ಸ್ಟ್ ಟೈಮ್ ನನ್ನೇ ಮಾಡೋದಕ್ಕೆ ಬಿಡ್ಬಾರ್ದು. ಅಬ್ಬಬ್ಬಬ್ಬ, ಬಿಟ್ಟಿ ಹೊಗಳಿಕೆ ತಗೋ ಅಂದ್ರೆ ಓಡ್ ಬಂದ್ಬಿಡ್ತೀಯ ಅಲ್ವಾ ಅಣ್ಣ? ಅಮ್ಮ ಅತ್ಗೆ ನೀವ್ ಇವನ್ ಮಾತು ನಂಬ್ತಿದ್ದೀರಲ್ಲ. ಏನಾಯ್ತೆ? ಪುಕ್ಸಟ್ಟೆ ಬಿಲ್ಡಪ್ ತಗೋತಾ ಇದ್ದಾನೆ. ಪಾಯಸ ಮಾಡಿದ್ದು ಇವನಲ್ಲ, ಮತ್ತೆ ಕಮಲಿ. ಕಮಲಿನಾ? ಏನ್ ಹೇಳ್ತಿದ್ಯಾ ರಚನಾ? ಅತ್ಗೆ ಗಾಡಿ ಓಡಿಸೋ ತರ ಪೋಸ್ ಕೊಡ್ತಾ ಇದ್ದಿದ್ದೇನೋ ಅಣ್ಣನೇ, ಆದ್ರೆ ಸ್ಟೇರಿಂಗ್ ತಿರುಗಿಸ್ತಾ ಇದ್ದಿದ್ದು ಕಮಲಿ ಅತ್ಗೆ. ಓಹೋ, ಅದಾ ವಿಷಯ. ಅದಕ್ಕೆ ಪಾಯಸ ಇಷ್ಟು ಚೆನ್ನಾಗಾಗಿದೆ. ಅತ್ಗೆ ಕಮಲಿ ಜೊತೆ ಮಾತಾಡ್ತಾ ಯಾವ ರೇಂಜಿಗೆ ಮುಳುಗೋಗಿದ್ದ ಅಂತ ಅಂದ್ರೆ, ಸುಮ್ಮನೆ ಪರವಾಗಿಲ್ಲ, ನೀ ಹೇಳು ರಚನಾ, ಹೇಳು ಹೇಳು. ಅತ್ಗೆ ನನ್ನನ್ನೇ ಕಮಲಿ ಅಂತ ಕರೆದ್ಬಿಟ್ಟ. ಅಷ್ಟೇ ಅಲ್ಲ, ನಾನೇ ಕಮಲಿ ಅಂತ ಅನ್ಕೊಂಡು ಹತ್ರ ಬಂದು ಕೈ ಹಿಡ್ಕೊಂಡು ವಾಟ್ ಎವರ್. ಅಮ್ಮಂಗೆ ಸ್ವೀಟ್ ಇಷ್ಟ ಆಯಿತು. ನಾನು ಮಾಡಿದ್ರೇನಂತೆ, ಕಮಲಿ ಅವ್ರು ಮಾಡಿದ್ರೇನಂತೆ. ಒಟ್ಟಿನಲ್ಲಿ ಅತ್ತೆಗೆ ಮದುವೆಗೆ ಮುಂಚೆನೇ ಸೊಸೆ ಸ್ವೀಟ್ ಮಾಡಿಕೊಟ್ರು ಅಂತ ಅನ್ಕೊಂಡ್ರೆ ಆಯ್ತಪ್ಪ. ಅಲ್ವಮ್ಮ?